ಹಲೋ, ಪ್ರೈಸ್ ದ ಲಾರ್ಡ್. ನಾನು ನಿಮ್ಮ ಪ್ರೀತಿಯ ಪಾಸ್ಟರ್ ಲೋಕೇಶ್ ಮಾತಾಡೋದು. ಈ ದಿನ ಕೀರ್ತನೆ 15ನೇ ಅಧ್ಯಾಯ 1ರಿಂದ 3ನೇ ವಾಕ್ಯವರೆಗೂ ನಾವು ಓದೋಣ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳಿದುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನೂ ನೀತಿವಂತನೂ ಮನಪೂರ್ವಕವಾಗಿ ಸತ್ಯ ವಚನವನ್ನು ಆಡುವವನು ಆಗಿರಬೇಕು. ಅವನು ಚಾಡಿಯನ್ನು ಹೇಳಿದವನು, ಮತ್ತೊಬ್ಬರಿಗೆ ಅನ್ಯಾಯ ಮಾಡಿದವನು, ಯಾರನ್ನು ನಿಂದಿಸಿದವನು ಆಗಿರಬೇಕು. ಈ ಜಾಗದಲ್ಲಿ ಯೆಹೋವನ ಗುಡಾರದಲ್ಲಿ ಇಳಿದುಕೊಂಡಿರುವುದಕ್ಕೂ ನಮಗೆ ಯೋಗ್ಯತೆ ಬೇಕು. ಅದಕ್ಕೆ ದಾವೀದ ಹೇಳ್ತಾನೆ, ಸ್ವಾಮಿ, ನಿನ್ನ ಸನ್ನಿಧಾನದಿಂದ ನನ್ನ ತಳ್ಳಬೇಡ ಅಂತ ಕೇಳ್ತಾನೆ. ಯಾಕಂದರೆ ನಾವು ದೇವರ ಆಲಯದಲ್ಲಿ ಇರಬೇಕಂದ್ರೆ ಮನಪೂರ್ವಕವಾಗಿ ಸತ್ಯ ವಚನವನ್ನು ಆಡುವನಾಗಿರಬೇಕು, ಸತ್ಯವನ್ನೇ ಆಡೋರಾಗಿರಬೇಕು. ಯೋವಾನ್ 8:37 ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯನೇ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತ ಹೇಳಿ ಯೋವಾನ್ 8ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ಆಗ ಸತ್ಯದಲ್ಲಿ ಸತ್ಯವನ್ನು ಮಾತಾಡೋನು ದೇವರ ಗುಡಾರದಲ್ಲಿರುವಂಥ ವ್ಯಕ್ತಿ. ಅವನು ಚಾಡಿಯನ್ನು ಹೇಳಿದವನು. ಯಾರಿಗೂ ಚಾಡಿ ಹೇಳಬಾರ್ದು. ಇವತ್ತು ಅನೇಕ ಜನ ಚಾಡಿ ಹೇಳೋರವ್ರೆ, ಒಬ್ಬರ ಮೇಲೆ ಒಬ್ಬರು. ಇಲ್ಲಿ ದೇವರು ಹೇಳ್ತಾರೆ, ಏನೇ ಕಾರಣ ಇದ್ರೂ, ಒಬ್ಬರು ತಪ್ಪು ಮಾಡಿರೋದಿದ್ರೂ ಅದನ್ನು ನಿಮ್ಮೊಳಗಡೆ ಇಟ್ಕೊಂಡು ಮತ್ತೊಬ್ಬರಿಗೆ ಹೇಳದಂತೆ ಚಾಡಿನ ಹೇಳಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಮತ್ತೊಬ್ಬರಿಗೆ ಅನ್ಯಾಯ ಮಾಡಿದವನು, ಯಾರಿಗೂ ಅನ್ಯಾಯ ಮಾಡಿಕೊಡೋದು, ಅನ್ಯಾಯ ಮಾಡದಿಲ್ದಂಗೆ ನಾವು ನಡಿಬೇಕು. ಈ ದಿನದಲ್ಲಿ ಎಷ್ಟೋ ಜಾಗ ಅನ್ಯಾಯಗಳು ನಡೀತೈತೆ. ಅದು ದೇವರ ಅವ್ರಿಗೆ ದಂಡನೆ ಕೊಡ್ತಾನೆ. ನಾವು ಅವ್ರಿಗೆ ಮುಯಿ ತೀರಿಸೋದು ಬೇಡ. ನಾವು ಅವ್ರು ಅನ್ಯಾಯ ಮಾಡೋದ್ರಂತ ನಾವು ಅನ್ಯಾಯ ಮಾಡೋದು ಬೇಡ. ಯಾರನ್ನು ನಿಂದಿಸಿದವನು ಆಗಿರಬೇಕು. ಯಾರನ್ನು ನಾವು ಏನು ಮಾಡಿಕೊಡೋದು, ನಿಂದಿಸ್ಕೊಡೋದು, ತಿರಸ್ಕಾರ ಮಾಡಿಕೊಡೋದು. ಅವ್ರು ಆ ಜಾತಿ, ಇವರು ಈ ಜಾತಿ ಅಂತ ನಿಂದಿಸಬಾರ್ದು. ಅವರು ಬಡವ, ಇವರು ಸಾಹುಕಾರ ಅಂತ ನಿಂದಿಸ್ಕೊಡೋದು. ಅವ್ರು ಕಪ್ಪವರೇ, ಇವರು ಬೆಳಪವರೇ ಅಂತೇಳಿ ಯಾರನ್ನೂ ನಿಂದಿಸ್ಕೊಡೋದು. ಎಲ್ಲರೂ ದೇವರ ಮಕ್ಕಳೇ. ದೇವರನ್ನ ಎಲ್ಲರನ್ನು ಆಶೀರ್ವಾದ ಮಾಡಿ. ಆಮೇಲೆ